ಫ್ರೆಂಡ್ಸ್, ಮೊನ್ನೆ ಅಷ್ಟೇ ಮೈಸೂರು ಯೂನಿವರ್ಸಿಟಿಯ 2025-26ನೇ ಸಾಲಿನ ಪೋಸ್ಟ್ ಗ್ರಾಜುಯೇಷನ್ ಡಿಪಾರ್ಟ್ಮೆಂಟ್ಗಳಿರುವಂತಹ ವಿವಿಧ ಕೋರ್ಸ್ಗಳ ಒಂದು ಫೀಸ್ ಸ್ಟ್ರಕ್ಚರ್ ಬಗ್ಗೆ ವಿಡಿಯೋನ ಮಾಡಿದ್ದೆ. ಪಾರ್ಟ್ 2ಗೆ ತಮ್ಗೆಲ್ರಿಗೂ ಸ್ವಾಗತ. ಈ ಪಾರ್ಟ್ 2 ಕೂಡ ತುಂಬಾ ಇಂಪಾರ್ಟೆಂಟು. ಆ ಪಾರ್ಟ್ 1ನಲ್ಲಿ ಎ ಸ್ಕೀಮಲ್ಲಿ ಎಲ್ಲ ಕೋರ್ಸ್ಗಳಿಗೆ ಎಷ್ಟೆಷ್ಟು ಫೀಸ್ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೆ. ಬನ್ನಿ ಪಾರ್ಟ್ 2ನಲ್ಲಿ ಯಾವ್ಯಾವ ಕೋರ್ಸ್ಗಳಿಗೆ ಬಿ ಸ್ಕೀಮ್ ಅಲ್ಲಿ ಎಷ್ಟು ಫೀಸ್ ಇಟ್ಟಿದ್ದಾರೆ, ಇದು ಫುಲ್ಲಿ ಫಿನಾನ್ಸ್ ಅಂತ ಹೇಳಿ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಎ ಸ್ಕೀಮ್ ಅವ್ರಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ ಅಂತ ಹೇಳಿದೆ. ಬನ್ನಿ ಅದೇನು ಅಂತ ನೋಡ್ಕೊಬೋಣ. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ, ಇದು ಒಂದು ಫೀಸ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತಹ ಒಂದು ಎಷ್ಟೆಷ್ಟು ಫೀಸ್ ಅನ್ನುವಂತ ಒಂದು ಚಾರ್ಟ್ ಫೀಸ್ ಸ್ಟ್ರಕ್ಚರ್ದು. ಸೊ ಎ ಸ್ಕೀಮ್ ಅವ್ರಿಗೆ ಬನ್ನಿ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಎ ಸ್ಕೀಮ್ ಅವ್ರಿಗೆ ಏನು ಇಂಪಾರ್ಟೆಂಟ್ ನೋಟ್ ಅಂತ ಹೇಳಿದ್ದೆ ಆದ್ರೆ SC/ST ಸ್ಟೂಡೆಂಟ್ಸ್ಗಳು ನೀವೇನಾದ್ರೂ ಎ ಸ್ಕೀಮ್ ಅಂಡರ್ ಅಲ್ಲಿ ಸೀಟು ಸೆಲೆಕ್ಟ್ ಆಗಿ ನೀವು ಅಡ್ಮಿಷನ್ ಆಗ್ತೀರಾ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಗಳ ಒಂದು ಆನ್ಯಲ್ ಇನ್ಕಮ್ 2.5 ಲ್ಯಾಕ್ಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ದೆ ಆದ್ರೆ ನೀವು ಯಾವುದೇ ತರದ ಫೀಸ್ ಅನ್ನ ಪೇ ಮಾಡೋ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಸ್ಕಾಲರ್ಶಿಪ್ಗೆ ಅಪ್ಲೈ ಅಂತ ಮಾಡಿದಂಥ ಸಂದರ್ಭದಲ್ಲಿ ಅದು ನಿಮಗೆ ಅದು ರೀಫಂಡ್ ಆಗುತ್ತೆ, ನೀವು ಅದನ್ನ ಡಿಪಾರ್ಟ್ಮೆಂಟ್ಗೆ ಪೇ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ದ ಕ್ಯಾಂಡಿಡೇಟ್ಸ್ ಫಾರ್ ಎಕ್ಸಂಪ್ಷನ್ ಆಫ್ ಫುಲ್ ಫೀಸ್. ಸೊ ನೀವೇನಾದ್ರೂ ಸಮ್ ರೀಸನ್ ಇಂದ ನೀವೇನಾದ್ರು ಫೆಲೋಶಿಪ್ ಬರಲಿಲ್ಲ ಅಂತ ಹೇಳಿದ್ರೆ ಅಂಥ ಟೈಮಲ್ಲಿ ಅದನ್ನು ನೀವು ಡಿಪಾರ್ಟ್ಮೆಂಟ್ಗೆ ಫುಲ್ ಕಟ್ಕೊಡ್ಬೇಕಾಗಿರುತ್ತೆ. ಹಾಗೆ ಇನ್ನೊಂದು ಹೇಳ್ತಾರೆ, ನೀವು ಈವನ್ SC/ST ಕ್ಯಾಂಡಿಡೇಟ್ಗಳು ಬಿ ಸ್ಕೀಮಲ್ಲಿ ನೀವು ಪೇಮೆಂಟ್ ಸೀಟ್ಗೆ ನೀವು ಅಡ್ಮಿಷನ್ ಆಗ್ತೀರಾ ಅಂದರೂ ಕೂಡ ಸೊ ನಿಮಗೆ ಏನು ಟ್ಯೂಷನ್ ಫೀಸ್ ಇರುತ್ತಲ್ಲ, ನಿಮ್ಮ ಒಂದು ಫೀಸಲ್ಲಿ 50% ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಸೊ ಯಾರು ಎಬೋ 2.5 ಲ್ಯಾಕ್ ಇದೆಯಲ್ಲ ಅಂಥ ಪೇರೆಂಟ್ಸ್ಗಳು ಮಕ್ಕಳು SC/ST ಮತ್ತು OBC GM ಕ್ಯಾಂಡಿಡೇಟ್ಗಳಿದಾರಲ್ಲ, ಸೊ ಅವ್ರಿಗೆ ಟ್ಯೂಷನ್ ಫೀಸಲ್ಲಿ 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಆ ಟ್ಯೂಷನ್ ಫೀಸ್ ಅನ್ನು ಕಟ್ಟೋದಕ್ಕೆ ಅವಕಾಶನ ಮಾಡ್ಕೊಡ್ಲಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಬನ್ನಿ ಬಿ ಸ್ಕೀಮ್ ಅಲ್ಲಿ ಎಷ್ಟು ಫೀಸ್ ಇದೆ ಅಂತ ನೀವು ನೋಡಿ ಕೇಳಿದ್ದೆ ಆದ್ರೆ ನೋಡಿ, ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಕಂಪ್ಲೀಟ್ ಬಿ ಸ್ಕೀಮ್ಗೆ ಯೂನಿವರ್ಸಿಟಿ ಫಿಕ್ಸ್ ಮಾಡಿರುವಂತ ಫೀಸ್ ಸ್ಟೇಟಸ್ ಇದೆ ಆಕ್ಚುಲಿ. ಸೊ ಇಲ್ಲಿ MA ಸಬ್ಜೆಕ್ಟ್ಗಳಿಗೆ ಬಂದಿದ್ದೆ ಆದ್ರೆ MA ಅಂಬೇಡ್ಕರ್ ಸ್ಟಡೀಸ್, ಏನ್ಷಿಯಂಟ್ ಹಿಸ್ಟ್ರಿ, ಆರ್ಕಿಯಾಲಜಿ ಇಲ್ಲಿ ಇದಾವಲ್ಲ, ಎಲ್ಲ ಒಂದು ಮಾಸ್ಟರ್ ಡಿಗ್ರಿಗಳಿಗೆ ಬಿ ಸ್ಕೀಮ್ ಅಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರೆ ವಿತಿನ್ ಕರ್ನಾಟಕ ನಿಮಗೆ 30,396 ಇರುತ್ತೆ. 54,231 ರೂಪಾಯಿ ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಇರುತ್ತೆ. ಸೊ MA ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 31,916 ವಿತಿನ್ ಕರ್ನಾಟಕ, 55,751 ರೂಪಾಯಿ ಔಟ್ಸೈಡ್ ಕರ್ನಾಟಕ. ಸೊ MA ಇನ್ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಅವ್ರಿಗೆ 33,445 ಮತ್ತೆ 57,280 ಇರುತ್ತೆ. ಸೊ ಎಲ್ಲೆಲ್ಲ ಏನಾದರೂ ಮಾಡ್ತೀರಾ ಅಂತ ಹೇಳಿದ್ರೆ 43,482 ವಿತಿನ್ ಕರ್ನಾಟಕ, 67,317 ಔಟ್ಸೈಡ್ ಕರ್ನಾಟಕ. ಹಾಗೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಳಿ. MSc ಬಂದಿದ್ದೆ ಆದ್ರೆ ಸೈನ್ಸ್ ಸಬ್ಜೆಕ್ಟ್ಗಳಿಗೆ ಬಂದಿದ್ದೆ ಆದ್ರೆ ಬಿ ಸ್ಕೀಮ್ ಅಲ್ಲಿ ನಿಮಗೆ ವಿದಿನ್ ಕರ್ನಾಟಕ 33,445 ಇದೆ. ಸೊ ಔಟ್ ಆಫ್ ಕರ್ನಾಟಕ 57,280 ಇದೆ. MA ಇನ್ ಇಂಗ್ಲಿಷ್, MA ಇನ್ ಎಕನಾಮಿಕ್ಸ್ ಎಲ್ಲ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಇಲ್ಲಿ MSc ಇನ್ ಜಿಯೋಗ್ರಫಿ, ಸ್ಟ್ಯಾಟಿಸ್ಟಿಕ್ಸ್, ಮಾಸ್ಟರ್ ಆಫ್ ಲೈಬ್ರರಿ ಇನ್ಫಾರ್ಮೇಶನ್ ಸೈನ್ಸ್ ಏನಾದ್ರು ನಿಮಗೆ ಬಿ ಸ್ಕೀಮ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ವಿದಿನ್ ಕರ್ನಾಟಕ 65,462 ರೂಪಾಯಿ ಇದೆ. ಸೊ ಔಟ್ಸೈಡ್ ಕರ್ನಾಟಕ 89,297 ರೂಪಾಯಿ ಇದೆ. ಹಾಗೆ MTech ಇನ್ URP ಬಿ ಸ್ಕೀಮ್ ಬಂದು 68,736 ವಿತಿನ್ ಕರ್ನಾಟಕ, 92,571 ಔಟ್ಸೈಡ್ ಕರ್ನಾಟಕ. ಸೊ MSc ಬಾಟ್ನಿ, ಎನ್ವಿರಾನ್ಮೆಂಟಲ್ ಸೈನ್ಸು, ಸೈಕಾಲಜಿ, ಝುವಾಲಜಿ ಮಾಡ್ತೀರಾ ಅಂತ ಹೇಳಿದ್ರೆ 77,133 ವಿತಿನ್ ಕರ್ನಾಟಕ, 95,968 ಔಟ್ಸೈಡ್ ಕರ್ನಾಟಕ. ಹಾಗೆ MCom ಬಂದಿದ್ದೆ ಆದರೆ 78,548 ವಿತಿನ್ ಕರ್ನಾಟಕ ಬಿ ಸ್ಕೀಮಲ್ಲಿ, 1,02,383 ಔಟ್ಸೈಡ್ ಕರ್ನಾಟಕ. ಹಾಗೆ ನೀವೇನಾದ್ರೆ MSc ಕೆಮಿಸ್ಟ್ರಿ, ಫುಡ್ ಸೈನ್ಸು, ನ್ಯೂಟ್ರಿಷನ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕ್ಸ್ ಮಾಡ್ತೀರಾ ಅಂತ ಹೇಳಿದ್ದೆ ಆದರೆ 1,301 ರೂಪಾಯಿ ವಿತಿನ್ ಕರ್ನಾಟಕ. ಸೊ 1,24,136 ಔಟ್ಸೈಡ್ ಕರ್ನಾಟಕ ಫೀಸ್ ಇರುತ್ತೆ. MSW ನೀವೇನಾದರೂ ಬಿ ಸ್ಕೀಮ್ ಅಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ 86,714 ವಿತಿನ್ ಕರ್ನಾಟಕ. ಸೊ ಔಟ್ಸೈಡ್ ಕರ್ನಾಟಕ 1,06,215 ಇರುತ್ತೆ. ಹಾಗೆ MEd ಏನಾದರೂ ಮಾಡ್ತೀರಾ ಅಂತ ಹೇಳಿದ್ರೆ 1,02,180 ವಿತಿನ್ ಕರ್ನಾಟಕ ಬಿ ಸ್ಕೀಮು, 1,26,015 ಬಿ ಸ್ಕೀಮ್ ಔಟ್ಸೈಡ್ ಕರ್ನಾಟಕ. ಇಲ್ಲಿ ಎಲ್ಲ ಸಬ್ಜೆಕ್ಟ್ಗಳಿಗೂ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೀವೇನಾದ್ರೂ PG ಡಿಪ್ಲೊಮಾಗಳು ಮಾಡ್ತೀರಾ ಅಂತ ಹೇಳಿದ್ರೆ ಬಿ ಸ್ಕೀಮ್ ಅಲ್ಲಿ 29,000 ಇರುತ್ತೆ ವಿತಿನ್ ಕರ್ನಾಟಕ, 52,898 ಔಟ್ಸೈಡ್ ಕರ್ನಾಟಕ ಇರುತ್ತೆ. ಹಾಗೆ ಇನ್ನೊಂದಷ್ಟು ಬಿ ಸ್ಕೀಮ್ಗಳ ಬಗ್ಗೆ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ, ನೀವೆಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೊ ಬಿ ಸ್ಕೀಮ್ ಅಲ್ಲಿ ಅದರ್ ಮಾಸ್ಟರ್ ಡಿಗ್ರೀಸ್ ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ಗಳು ಎಷ್ಟು ವಿತೌಟ್ ಪ್ರಾಕ್ಟಿಕಲ್ ಅಂತ ಹೇಳಿದ್ದೆ ಅಂದರೆ 30,396 ವಿತಿನ್ ಕರ್ನಾಟಕ, 54,131 ಔಟ್ಸೈಡ್ ಕರ್ನಾಟಕ. ಹಾಗೆ ಅದರ್ ಮಾಸ್ಟರ್ ಡಿಗ್ರಿ ಇಲ್ಲಿ ಮೇಲ್ಗಡೆ ಮೆನ್ಷನ್ ಆಗಿಲ್ವಲ್ಲ, ಅದನ್ನು ಬಿಟ್ಟು ಇನ್ನೊಂದಷ್ಟು ಮಾಸ್ಟರ್ ಡಿಗ್ರಿಗಳಿದ್ದಾವೆ, ಅವಕ್ಕೆ ವಿತ್ ಪ್ರಾಕ್ಟಿಕಲ್ ಇತ್ತು ಅಂತ ಹೇಳಿದ್ದೆ ಆದರೆ 33,445 ವಿತಿನ್ ಕರ್ನಾಟಕ, ಹಾಗೆ 57,280 ಔಟ್ಸೈಡ್ ಕರ್ನಾಟಕ ಫೀಸ್ ಇರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು
ಮೈಸೂರು ಯೂನಿವರ್ಸಿಟಿಯ 2025-26ನೇ ಸಾಲಿನ ಪೋಸ್ಟ್ ಗ್ರಾಜುಯೇಷನ್ ಡಿಪಾರ್ಟ್ಮೆಂಟ್ಗಳಿಗೆ ನೀವೇನಾದರೂ ಅಡ್ಮಿಷನ್ಗೆ ಬಂದಿದ್ದೆ ಆದರೆ ಅಲ್ಲಿ ಇರುವಂಥ ಫೀಸ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಡೌಟಿಗೆ ನಾನು ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.